ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ನ ಮಾರ್ಕ್ಸ್ ಜಾಸ್ತಿ ಕಾಣಿಸ್ತಾ ಇದೆ ಬಿಕಾಸ್ ನಾನು ಫೇಸ್ ವಾಶ್ ಮಾಡಿದ್ದೀನಿ. ತೋರಿಸ್ತೀನಿ. ಇದನ್ನು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು. ನನಗೆ ಲೈಕ್ ಕಾಣಿಸುತ್ತಾ ಇಲ್ವಾ, ಅಜೆಲಿಕ್ ಆ್ಯಸಿಡ್ ಕ್ರೀಮ್ ಅಂತ. ನಂದು ನೋಡಿ ಮಾರ್ಕ್ಸ್ ಎಲ್ಲ ಇದೆಯಲ್ಲ, ಈಗ ಇದೆಲ್ಲ ಮೇಲ್ ಬರ್ತಾ ಇದೆ, ಪಿಂಕ್ ಆಗ್ತಾ ಇದೆ. ಮುಂಚೆ ಎಲ್ಲ ಒಂದು ಸ್ವಲ್ಪ ನಾನು TC ಅಪ್ಲೈ ಮಾಡಿದ್ದೆ, ಅದೆಲ್ಲ ಇದು ನೋಡಿ ಹಚ್ಚಿದಾಗ ಮಾತ್ರ ಈ ಥರ ಕಾಣಿಸುತ್ತೆ. ಮಾರ್ಕ್ಸ್ ಎಲ್ಲ ನೋಡಿ ಕಾಣಿಸ್ತಾ ಇದೆಯಾ? ಇನ್ನೂ ತುಂಬ ಜಾಸ್ತಿ ಇತ್ತು, ಅದಕ್ಕೋಸ್ಕರ ಇದನ್ನು ಹಚ್ಚುತ್ತಾ ಇದ್ದೀನಿ. ಮೆಡರ್ಮಾ ಬಂದು ಲೈಕ್ ಓಲ್ಡ್ ಮಾರ್ಕಿಗೆ ವರ್ಕ್ ಆಗೋದಿಲ್ಲ, ಅದಕ್ಕೋಸ್ಕರ ಇದೊಂದು 6 ಮಂತ್ ಹೇಳಿದ್ದಾರೆ. ಮತ್ತು ನನಗೆ ಈ ಥರ ಮಚ್ಚೆನೂ ಕೂಡ ಇದ್ವು ಒಂದು ಸ್ವಲ್ಪ ಲೈಕ್ ಸನ್ ಸ್ಪಾಟ್ಸ್ ಎಲ್ಲ ಥರ ಇದ್ವು, ಅದಕ್ಕೋಸ್ಕರ ಇದನ್ನು ಹಚ್ಚುತ್ತಾ ಇದ್ದೀನಿ. ಇದು ಮತ್ತು ಇದು ಸೆಟಫಿಲ್ ಲೋಷನ್ ತೊಗೊಬಂದಿದ್ದೀನಿ. ಇದು ಅದಲ್ಲಿ ನೋಡಿದೆ ಡಿಮಾರ್ಟಲ್ಲಿ ಇರಲಿಲ್ಲ. ಸೊ ಎಸ್, ಇದು ಸಾಕು, ಈಗ ಹಚ್ಚುತ್ತಾ ಇದ್ದೀನಿ. ಚೆನ್ನಾಗಿ ಸೆಟ್ ಆಗಿದೆ, ಏನು ಪಿಂಪಲ್ಸ್ ನನಗೇನಾಗ್ತಿಲ್ಲ. ಲೋಷನು ಲೈಕ್ ಜೆಲ್ ಥರ ಇರೋದು ತೊಗೋಬೇಕಾಯಿತು, ಮನೇಲೇ ಇರ್ತೀನಲ್ಲ ಪರವಾಗಿಲ್ಲ ಅಂತೇಳಿ ಇವಾಗ ತೊಗೊಂಡಿದ್ದೀನಿ. ಅದು ಖಾಲಿ ಆದಮೇಲೆ ಬಟ್ ಅದಕ್ಕೆ 600 ಆಯಿತು. ಮತ್ತೆ ಬೇರೆ ಚೇಂಜ್ ಮಾಡ್ತೀನಿ ಅಂತಂದರೆ ಇದೊಂದು ಕ್ರೀಮಿಗೆನ ಸೆಟಫಿಲ್ ಜಾಸ್ತಿ ಇರುತ್ತೆ. ಮತ್ತು ನ್ಯೂಟ್ರಿಷನ್ 780 ಸಮಥಿಂಗ್ ಇತ್ತು, ಸ್ವಲ್ಪ ಆಫರ್ ಇತ್ತಲ್ಲ, 780 ಒಂದು ಸ್ವಲ್ಪ ಆಫರ್ ಇತ್ತು, ಅದಕ್ಕೋಸ್ಕರ ಇದು ತೊಗೊಬಂದಿದ್ದೀನಿ. ಇನ್ನೂ ಒಂದು ಐಟಮ್ಸು ಕೂಡ ಬುಕ್ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ ನೆಕ್ಸ್ಟು ಮೀಶೋದಲ್ಲಿ. ಬಟ್ ಮೀಶೋದಲ್ಲಿ ನೋಡಿದಾಗ ಅದು ದೊಡ್ಡದಾಗಿ ಅನ್ನಿಸ್ತು, ಬಟ್ ಅದಷ್ಟು ದೊಡ್ಡದಾಗಿಲ್ಲ. ಬುಕ್ಸ್ ಇದೆಲ್ಲ ಹಳ್ಳಿರೋದು, ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಎಸ್, ಇಷ್ಟಾಗಿತ್ತು. ಒಂದು ಸ್ವಲ್ಪ ಏನು ಕ್ಲೀನ್ ಮಾಡೋದು ಮೀನ್ಸ್ ಅಂದರೆ ಕ್ಲೀನ್ ಮಾಡಿದ್ದೀನಿ ನಾನು. ಒಂದು 6 ತಿಂಗಳಲ್ಲಿ 6 ಸಲ ಕ್ಲೀನ್ ಮಾಡಿದ್ದೀನಿ. ಲೈಕ್ ಸ್ಪ್ರೇ ತರ್ತೀವಿ, ಜಿರಳೆ ಎಲ್ಲಾದರೂ ಒಂದು ಸಲ ಕಾಣಿಸಿದ್ರೆ ಸ್ಪ್ರೇ ಮಾಡ್ತೀವಲ್ಲ, ಅವಾಗೆಲ್ಲ ಸ್ಪ್ರೇ ಎಲ್ಲ ಹಂಗೆ ಮತ್ತೆ ಯೂಸ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ. ಜಸ್ಟು ಒಂದು 15 ಡೇಸ್ ಆಯಿತು ಅನ್ಸುತ್ತೆ. 15 ಡೇಸ್ ಹಾಕಿದೆ ಎಲ್ಲ ಕ್ಲೀನ್ ಮಾಡಿ. ಇನ್ನೊಂದ್ಸಲಿ ಒಂದು ಸ್ವಲ್ಪ ಜಿಡ್ಡೆಲ್ಲ ಕೂತ್ಕೊಂಡಿರೋದಲ್ಲ, ಅದಕ್ಕೋಸ್ಕರ ಸ್ವಲ್ಪ ಒರೆಸೋದಷ್ಟೇ, ಮತ್ತು ಇನ್ನೇನಿಲ್ಲ. ಮತ್ತು ಬೆಡ್ಶೀಟು ಕೂಡ ಎಲ್ಲ ವಾಶ್ ಮಾಡಿಟ್ಟಿರೋದು. ಯಾವಾಗಂತಾನೆ ಜುಲೈಯಲ್ಲಿ, ಅದಕ್ಕೋಸ್ಕರ ಯಾವುದು ಕೂಡ ಇವಾಗ ವಾಶ್ ಮಾಡೋಕ್ಕೋಗಲ್ಲ, ಮಳೆ ಕೂಡ ಬರ್ತಾ ಇರುತ್ತಲ್ಲ. ಒಂದು 15 ಡೇಸ್ ಆಗಿದೆ ಎಲ್ಲ ಕೂಡ ಡೀಪ್ ಕ್ಲೀನ್ ಮಾಡಿ. ನನ್ನ ಪೀರಿಯಡ್ಸ್ ಆದಮೇಲೆ ಎಲ್ಲ ಡೀಪ್ ಕ್ಲೀನ್ ಮಾಡಿದ್ದೆ, ಅದಕ್ಕೋಸ್ಕರ ಇವಾಗ ಏನೂ ಮಾಡೋದಕ್ಕಾಗೋದಿಲ್ಲ. ಸೊ ಇಷ್ಟು ವೀಡಿಯೋ ಮಾಡೋಣ ಅಂತ ಇಲ್ಲಿ ಮಾಡಿದೆ. ಸೊ ಶಾಪಿಂಗ್ ಹೋಗಿದ್ದೊಂದು ಸ್ವಲ್ಪ ಮಾಡ್ತೀನಿ ನೋಡಿ, ಬಾಯ್. ಬಟ್ ನನ್ನದು ಫೇಸು ಇಷ್ಟಿದೆ ನೋಡಿ, ಇಷ್ಟಿತ್ತು, ಇನ್ನೂ ತುಂಬ ಜಾಸ್ತಿ ಡೀಪ್ ಇತ್ತು. ಈ ಕಡೆ ಇದೆಲ್ಲ ಕವರ್ ಮಾಡೋದಕ್ಕೆ ಸ್ವಲ್ಪ ತುಂಬ ಜಾಸ್ತಿ ಇರಬೇಕು. ಅದು ಆ್ಯಕ್ಚುಲಿ ಬಾಕ್ಸ್ ಕ್ಯಾಸ್ ಅಲ್ಲ, ನೋಡೋಣ ಹಚ್ಚುತ್ತೀನಿ. ಎಷ್ಟು ಸ್ಟೀಲ್ ಆಗುತ್ತೋ ಅಷ್ಟು ಸ್ಟೀಲ್ ಆಗಲಿ. ಲೈಕ್ ಸ್ಕಿನ್ ಕೇರ್ ಮಾಡ್ತಾಯಿದ್ದೀನಿ ಅಷ್ಟು ಬೇಸಿಕ್ಕು, ಆಮೇಲಿಂದ ನೋಡೋದು ಏನು, ಆಮೇಲಿಂದ ಎದು ಟ್ರೀಟ್ಮೆಂಟುಗಾಲೇ ತೊಗೊಂಡಿದ್ದೀನಿ. ಬಟ್ ಲೇಸರ್ ಮಾಡಿಸಿಲ್ಲ, ಮೈಕ್ರೋನ್ ಇದರಲ್ಲಿ ಮಾಡಿಸಿದ್ದೀನಿ. ಬಟ್ ಅದಕ್ಕೆಲ್ಲ ಹೋಗ್ತೀನಿ ಅಂತಂದರೆ ಈ ಟೈಮಲ್ಲಿ ಒಂದು 2-3 ಗ್ರಾಮ್ ಗೋಲ್ಡನ್ ಒಂದು 5 ಗ್ರಾಮ್ಸ್ ಗೋಲ್ಡ್ ಬರುತ್ತೆ, ಅದು ಆ ರೇಂಜಿಗೆ ಚಾರ್ಜ್ ಮಾಡ್ತಾರೆ ಒಂದೊಂದು ಸಿಟ್ಟಿಂಗ್ಸ್ಗೆ. ಅದು ಕ್ರೀಮು ಅದು ಸುಮ್ಮನೆ ಬೇಡ, ನೋಡೋಣ ಹಂಗೆ ಇಲ್ಲಾಗಲಿ ಅಂತ. ಅಷ್ಟೊಂದು ಓಕೆ, ಅಷ್ಟೊಂದೇನು ತುಂಬ ಹೈಲೈಟಾಗಿ ಕಾಣಿಸಲ್ಲ ಮುಂಚೆ ಅಷ್ಟು, ಅದಕ್ಕೋಸ್ಕರ ಬಾಯ್. ವಿಡಿಯೋ ಹಾಕ್ತೀನಿ, ನೋಡ್ಕೊಬನ್ನಿ. ಸೊ ಇಲ್ಲೇ ಬಾಯ್ ಆಗಲಿಲ್ಲ, ಸೊ ಅದಕ್ಕೋಸ್ಕರ ಗೈಸ್ ನಾನು ಇಂಟ್ರೊಡಕ್ಷನ್ ವಿಡಿಯೋ ಮಾಡಿದ್ದೀನಿ. ಇದು ನೋಡಿ ಜರ್ಮನ್ ಸಿಲ್ವರ್, ಇದು ವಿಡಿಯೋ ಮಾಡ್ಕೊಂಡಿದ್ದೀನಿ ಸ್ವಲ್ಪ. ಬಟ್ ಅವರು ಏನು ಮಾಡ್ಕೊತಿದ್ದೀರಾ ಅಂತಂದರು, ಅಷ್ಟು ಡೀಟೇಲಾಗಿ ತೋರ್ಸೋಕ್ಕಾಗಲಿಲ್ಲ. ಬಟ್ ಎಸ್, ಅವ್ರು ಬೇಡ ಅಂತಿದ್ರು. ಇದೆಲ್ಲ ಚೆನ್ನಾಗಿತ್ತು, ಇದೆಲ್ಲ ಚಿಕ್ಕಪೇಟೆಯಲ್ಲಿ ಯಾವುದು ಅಂತ ನಂಗೆ ಗೊತ್ತಿಲ್ಲ, ಶಾಪೆಲ್ಲ ಅಷ್ಟು ನೋಡೋಕೆ ಹೋಗಲಿಲ್ಲ, ಜಸ್ಟ್ ರ್ಯಾಂಡಮಾಗಿ ಹೋಗಿ ತೊಗೊಂಬಂದಿದ್ದು. ಬಟ್ಟು ನೀವು ಯಾವುದೇ ಆಗಲಿ, ಚಿಕ್ಕಪೇಟೆ ಆಗಲಿ ಏನಾದರೂ ಆಗಲಿ, ಅದೊಂದು 2 ಸೆಕೆಂಡ್ 1 ಮಿನಿಟ್ ವೀಡಿಯೋ ಅಷ್ಟೇ.
ಎಲ್ಲಾದರೂ ಶಾಪಿಂಗ್ ಮಾಡ್ತಿದ್ದೀರಾ ಅಂತಂದರೆ ದಯವಿಟ್ಟು ಒಂದು ಅಂಗಡಿಲಿ ಮಾತ್ರ ನೋಡೋಕೆ ಹೋಗಬೇಡಿ. ಯಾಕಂತಂದರೆ ನೀವು ಎಂಟರ್ ಆಗ್ತಿದ್ದಂಗೆ ಚಿಕ್ಕಪೇಟೆಗೆ ಅಲ್ಲಿ ಸ್ಟಾರ್ಟಿಂಗ್ ಇರ್ತೀವಲ್ಲ, ಆ ಅಂಗಡೀಲಿ ಸ್ವಲ್ಪ ಜಾಸ್ತಿ ಹೇಳ್ತಾರೆ. ಯಾವುದೇ ಆಗಲಿ ನೀವೊಂದು ಸ್ವಲ್ಪ ಪರವಾಗಿಲ್ಲ, ನೀವು ಟೈಮ್ ಇಟ್ಕೊಂಡೆ ಹೋಗಿ. ಒಂದು ಲೈಕ್ ಅರ್ಧ ಗಂಟೆಗೆ ಆಗುತ್ತೆ ಅನ್ನೋ ಕೆಲಸ 1 ಅವರ್ ಲೇಟಾದರೂ ಪರವಾಗಿಲ್ಲ ಸ್ವಲ್ಪ. ಯಾಕಂತ ಅಂದರೆ ನಿಮಗೆ ಒಂದು 200-300 ಸೇವ್ ಆದರೂ ಏನಾದರೂ ಬೇರೆದೇನಾದರೂ ತೊಗೋಬೋದು. ಈ ಹಬ್ಬದ ಟೈಮಲ್ಲೆಲ್ಲ, ಎಸ್ಪೆಷಲಿ ಈ ಟೈಮಲ್ಲಂತೂ ತುಂಬ ರಿಸೆಷನ್ ಇದೆ. ಮಳೆ ಬೇರೆ ಬಂದಿಲ್ಲ, ಮತ್ತು ಇಂಡಿಯನ್ GDP ಅಂತೂ ಸ್ವಲ್ಪ ಕಡಿಮೆ ಆಗಿದೆ. ರೂಪಾಯಿ ಕುಸಿತ ಜಾಸ್ತಿ ಆಗಿರೋದ್ರಿಂದ, ಮತ್ತು ಮಳೆ ಬಂದಿಲ್ಲ, ತುಂಬ ಅನೇಕ ಕಾರಣಗಳಿಂದ ತುಂಬ ಇನ್ಫ್ಲೇಷನ್ ಜಾಸ್ತಿ ಆಗೋಗ್ಬಿಟ್ಟಿದೆ ಇಂಡಿಯಾದಲ್ಲಿ. ಒಂದು ಸ್ವಲ್ಪ ಹೋದ ವರ್ಷಕ್ಕಿಂತ ಈ ಸಲ ಇನ್ಫ್ಲೇಷನ್ ಎಲ್ಲ ಜಾಸ್ತಿ ಆಗಿದೆ. ಎಲೆಕ್ಟ್ರಿಕಲ್ ಐಟಮ್ಸ್ ಎಲ್ಲ ಐಟಮ್ಸು ಮತ್ತು ತರಕಾರಿ ಮತ್ತು ಹೂವಿನ ರೇಟ್ ಎಲ್ಲನೂ ಕೂಡ ಗಗನಕ್ಕೇರಿದೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಈ ಟೈಮಲ್ಲಿ ಏನೇ ಆಗಲಿ ಸರ್ಚ್ ಮಾಡಬೇಕಾದ್ರೆ ನೀವು ಒಂದು 2-3 ಅಂಗಡಿ ನೋಡಿ ಇದು ಮಾಡ್ಕೊಳ್ಳಿ. ಯಾಕಂತ ಅಂದರೆ ಸ್ಟಾರ್ಟಿಂಗಲ್ಲಿ ಬ್ರಾಸ್ ಆಗಿರ್ಬೋದು, ನೀವೇನಾದರೂ ಕಲಶ ಮತ್ತು ಮುಕ್ಕೋಡ ಎಲ್ಲ ಈ ಸಲ ತೊಗೋಬೇಕು ಅಂತ ಇರೋರು ಸ್ವಲ್ಪ ನೋಡಿಕೊಂಡು ಒಂದು ಅಂಗಡಿ ಅಲ್ಲ, ಒಂದು 5-6 ಅಂಗಡಿ ಸುತ್ತಿ ಆಮೇಲಿಂದ ಲೈಕ್ ಎಲ್ಲ ಕಾಸ್ಟು ಇವ್ಯಾಲ್ಯೂಯೇಟ್ ಮಾಡಿ ತೊಗೊಳ್ಳಿ. ಆ ಥರ ಶಾಪಿಂಗ್ ಮಾಡೋದು ನನ್ನ ಫ್ರೆಂಡು ಒಬ್ಬರಿದ್ದರು, ಶೀಸ್ ಮೇಕಪ್ ಆರ್ಟಿಸ್ಟ್. ಆಕೆನೂ ಕೂಡ ಅಷ್ಟೇ, ಅವ್ರು ಬೇಗ ಹೋಗಿ ಯಾವುದೋ ಒಂದು ಶಾಪ್ ಇಷ್ಟ ಆಯಿತು ಅಂತ ಹೋಗಿ ಲೈಕ್ ಸರ್ಚ್ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿ ಹೋಗೋರು. ಬಟ್ ಅದರಲ್ಲಿ ಒಂದು 2-3 ಶಾಪು 3-4 ಶಾಪು ಇಟ್ಕೊಬಿಟ್ಟು ಆಮೇಲಿಂದ ಯಾವ ಶಾಪಲ್ಲಿ ಲೈಕ್ ಕಂಫರ್ಟಬಲ್ ಆಗಿ ಅವರು ಲೈಕ್ ಬಡ್ಜೆಟ್ ಇಟ್ಕೊಂಡಿರ್ತಾರಲ್ಲ ಅಷ್ಟರಲ್ಲಿ ಬರಲಿಲ್ಲ ಅಂದರೂ ಬಫರ್ ಆದರೂ ಪರವಾಗಿಲ್ಲ, ಒಂದು ಸ್ವಲ್ಪ 100-300. ಬಟ್ ಜಾಸ್ತಿ ಬಫರ್ ಅಂದರೆ ಜಾಸ್ತಿ ಅಮೌಂಟ್ ಆಯಿತು ಅಂತಂದರೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡೋದು ಕಷ್ಟ ಆಗುತ್ತೆ. ಅಂದರೆ ಈ ಟೈಮಲ್ಲಿ, ಹಬ್ಬದ ಟೈಮಲ್ಲಿ, ಈ ಆಗಸ್ಟ್ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ತುಂಬ ಹಬ್ಬಗಳು ಬರ್ತವೆ. ಆಗಸ್ಟ್ ಆಗಿರ್ಬೋದು, ಅಕ್ಟೋಬರು, ಸೆಪ್ಟೆಂಬರು, ಈ ಟೈಮಲ್ಲಿ ಕತೆ ಓದಿಸೋರು, ಕೆಲವರು ಕತೆ ಎಲ್ಲ ಓದಿಸೋದು, ಶನಿ ಮಹಾತ್ಮ ಕತೆ ಶ್ರಾವಣದಲ್ಲಿ, ಮತ್ತು ದೇವಿ ಕತೆ. ಸೊ ಅದ್ರ ಜೊತೆಗೆ ವರಮಹಾಲಕ್ಷ್ಮಿ ಪೂಜೆ, ಇದೆಲ್ಲ ತುಂಬ ಖರ್ಚುಗಳು ಬರುತ್ತೆ. ಆ ಟೈಮಲ್ಲಿ ಸ್ವಲ್ಪ ಹಣ್ಣಿನ ರೇಟು ಕೂಡ, ಆಪಲ್ ರೇಟ್ ನೋಡಿದ್ರೆ 300, ದಾಳಿಂಬೆ ನೋಡಿದರೆ 300 ಮೇಲೆ, ಲೈಕ್ 200, ಲೈಕ್ ಎಲ್ಲ ತರಕಾರಿ ಆಗಿರ್ಬೋದು ಎಲ್ಲನೂ ಕೂಡ ತುಂಬ ರೇಟ್ ಜಾಸ್ತಿನೇ ಆಗಿದೆ ಅನ್ಬೋದು. ಒಂದು ಹುಳ್ಳಿಕಾಯಿ ಬಂದು 80 ಆಗಿದೆ ಅಂದ್ಕೊಂಡಿದ್ದೀನಿ. ಈ ಟೈಮಲ್ಲಿ ತುಂಬ ಜಾಸ್ತಿ ಆಗುತ್ತೆ. ಹೂವು ಮೊನ್ನೆ ಒಂದು ಸ್ವಲ್ಪ ಲೈಕ್ ನೆನ್ನೆ ದಿವಸ ನಾಗರ ಪಂಚಮಿ ಇತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹೂವು ತರಿಸಿದ್ದಕ್ಕೆ 100 ಗ್ರಾಮ್ಗೆ ಸಮಥಿಂಗ್ 100 ತೊಗೊಂಡಿದ್ದಾರೆ. ಅಂದರೆ ಈ ಕಡೆ ಜಯನಗರ ಸೈಡಲ್ಲಿ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲನೂ ಕೂಡ. ಕಾಸ್ಟ್ ಆಫ್ ಲಿವಿಂಗು ಕೂಡ ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ ಬೆಂಗಳೂರಲ್ಲಿ. ಹಂಗಂತ ಯಾವುದು ಏನು ಒಂದು 10 ರೂಪೀಸ್ ಡಿಫ್ರೆನ್ಸ್ ಇರ್ಬೋದು ಅಷ್ಟೇ. ಆಲ್ಓವರ್ ಬೆಂಗಳೂರು ತುಂಬ ಏನು ಜಾಸ್ತಿ ಡಿಫ್ರೆನ್ಸ್ ಇರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊಂಡು ತೊಗೊಳ್ಳಿ. ಅಲ್ಲಿ ಚಿಕ್ಕಪೇಟೆಯಲ್ಲಿ ಹೋಗ್ಬೇಕಾದ್ರೆ ಹೆಂಗೆ ಅಂತಂದರೆ, ಪಾರ್ಕಿಂಗ್ ಮಾಡಬೇಕಾದ್ರೆ ನಾವು ಭಾನುವಾರ ಹೋಗಿದ್ದು, ಹಿಂದಿನ ಭಾನುವಾರನೇ ಹೋಗ್ಬೇಕಾಯ್ತು. ಯಾಕಂತಂದರೆ ಅವಾಗ ಇನ್ನೊಂದು ಸ್ವಲ್ಪ ಏನು ಕಡಿಮೆ ಅಂತಲೇ ತುಂಬ ಏನು ಕಡಿಮೆ ಇರೋದಿಲ್ಲ, ಒಂದು 20-30 ರೂಪೀಸ್ ಅಷ್ಟಾದರೂ ಕಡಿಮೆ ಇರುತ್ತೆ. ಹೂವು ತೊಗೊಳ್ಳೋಣ ಅಂದ್ಕೊಂಡ್ವಿ. ಇದು ಸುಧಾಮ್ ನಗರ್ ಫಸ್ಟ್ ಸ್ಟೇಜಲ್ಲಿರೋ ಟೆಂಪಲ್ಲು. ಆ್ಯಕ್ಚುಲಿ ನಾವು ಹೋಗಂಗಿರಲಿಲ್ಲ, ಅಂದರೆ ಸ್ನಾನ ಮಾಡಿಲ್ವಲ್ಲ, ಅದಕ್ಕೋಸ್ಕರ ಹೋಗಲಿಲ್ಲ. ಸಾಟರ್ಡೆ ಮಾಡಿದ್ದು, ಮತ್ತು ಸ್ನಾನ ಮಾಡಿಲ್ಲ, ಮತ್ತು ಭಾನುವಾರ ಇನ್ನೇನಕ್ಕೆ ಅಂತ ಹೇಳಿ ಹೋಗಲಿಲ್ಲ. ಬಟ್ ಹೊರಗಡೆಯಿಂದನೇ ಕೈ ಮುಕ್ಕೊಂಡು ವೀಡಿಯೋ ಮಾಡ್ಕೊಂಡ್ವಿ. ಇದು ದೇವಸ್ಥಾನ ತುಂಬ ಚೆನ್ನಾಗಿತ್ತು. ನಾನು ಜಸ್ಟ್ ವೀಡಿಯೋ ತೊಗೊಂಡೆ. ಈ ಥರ ರಂಗೋಲಿ ಬಿಡೋಕ್ಕೆ ಒಂದು 3 ತೊಗೊಂಡಿದ್ವಿ. ಟೋಟಲ್ ಎಲ್ಲ ಸೇರಿ 100 ಆಯಿತು. ಇದು 40 ರೂಪೀಸ್ ಉದಾತ್ಲ ಮೇಲೆ ಬಿಡೋದಕ್ಕೆಲ್ಲ. ಈ ಥರ ಎರಡು ಸೇಮೇ ಇದೆ, ಬಟ್ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ. ಇಟ್ಸ್ ಮೈ ಹಸ್ಬೆಂಡ್ಸ್ ಚಾಯ್ಸ್. ಇದೆಲ್ಲ ಚಿಕ್ಕದೆ. ಇದು ಒಂದು ಡೆಕೋರೇಷನ್ಗೆ ಲೈಟಿಂಗ್ಸ್ ತೊಗೊಂಬಂದಿದ್ದೀವಿ. ಇದು ಅವ್ರಿಗೆ ಇಷ್ಟ ಆಯಿತು. ಇದು ಮಲ್ಟಿ ಕಲರು, ಲೈಕ್ ಹುಡುಗರಿಗೆ ಬ್ಲೂ, ಹುಡುಗಿಗೆ ಪಿಂಕ್ ಅಂತ. ಮತ್ತು ಪೂಜಾ ಐಟಮ್ಸು, ಬತ್ತಿ, ಗೆಜ್ಜೆ ವಸ್ತ್ರ, ಮತ್ತು ಯಾರಾದರೂ ಬಂದರೆ ಅರಿಶಿನ ಕುಂಕುಮ ಅಂತ ತಂದಿದ್ದೀವಿ, ಗೊತ್ತಿಲ್ಲ. ಮತ್ತು ಇದು
ಜಾವೇದ್ ಇದು ಬಂದು ಅರಿಶಿನ ಕುಂಕುಮ ಮತ್ತು ಒಂದು ದಾರ, ಮತ್ತು ಇದರಲ್ಲಿ ಇವತ್ತು ಅಡಿಕೆ ತಂದಿದ್ದೀವಿ. ಇದು ಲೈಕ್ ರೌಂಡ್ ಕಟ್ ಮಾಡಿರ್ತಾರಲ್ಲ ಅದು ಬಟ್ಲಟ್ಕೆ ಮತ್ತು ಅರಿಶಿನ ಮತ್ತು ಗಂಧದ ಪೌಡರ್ ತಂದಿದ್ದೀನಿ ಲಕ್ಷ್ಮಿಗೆ ಹಚ್ಚೋದಕ್ಕೆ. ಸೊ ಇದರಲ್ಲೆಲ್ಲ ಕವಡೆ, ಗುಲ್ಗಂಜಿ, ಬಟ್ 4 ಇದ್ದಾವೆ. ಅವ್ರಿಗೆ 6 ಹೇಳಿದ್ದೆ, 5 ಇದ್ದಾವೆ. 5 ಹಾಕ್ತೀನಿ ಅಷ್ಟೇ. 6 ಹೇಳಿದ್ದಾರೆ. ಅದು ಲೈಕ್ ಕಳಚ ಕೂರಿಸ್ತೀವಲ್ಲ ಅದಕ್ಕೆ. ಮತ್ತು ಮಡ್ಲಕ್ಕಿದು ಐಟಮ್ಸು, ಮಡ್ಲಕ್ಕಿ ಕಟ್ಟಕ್ಕೆ. ಒಂದು ಸೀರೆ ಇದೆ, ಬಟ್ ಅದು ಉಟ್ಟಿಲ್ಲ, ಅದನ್ನೇ ಇಡೋಣ ಅಂತ. ನನ್ನ ಫ್ರೆಂಡ್ ಅವ್ರ ಮದುವೆ ಕಟ್ಟಿದ್ದು, ಮದುವೆಗೆ ಹೋಗಿಲ್ಲ, ಸೊ ಅದನ್ನೇ ಇಡ್ತೀನಿ, ಯೂಸ್ ಮಾಡಿಲ್ಲ. ಮತ್ತು ಬ್ಲೌಸ್ ಪೀಸ್ ಎಲ್ಲ ತಗೊಂಡಿದ್ದೀನಿ. ಇದು ಪಚ್ಕರ್ಪೂರ ನಾನು ಕಲ್ ಸಕ್ಕರೆ ಹೇಳ್ದೆ, ಹಾಕಿಲ್ಲ ಅವರು. ಪಚ್ಕರ್ಪೂರ ಕಲ್ ಸಕ್ಕರೆ ಹೇಳಿದ್ದೆ, ಹಾಕಿಲ್ಲ ಅವರು, ಹಾಕಿಲ್ಲ. ಎಲ್ಲ ಸುಮ್ಮನೆ ಅರ್ಜೆಂಟಿಗೆ ಈ ಬ್ಯಾಗ್ ವಾಪಸ್ ತಗೊಂಡ್ವಿ. ಇನ್ನು ಹಣ್ಣೆಲ್ಲ ಚೆನ್ನಾಗಿದೆ. ಅದು ಜಸ್ಟ್ ಇದೊಂದು ಜಸ್ಟ್ ಸ್ಟೀಲ್ ಕಮ್ ತಗೊಂಡಿದ್ದೀವಿ. ಒಂದು ಇದೆ, ಇನ್ನೊಂದಿಲ್ಲ ಅಂತ ಯಾರಾದರೂ ಬಂದರೆ ನೀರು ಕೊಡೋದಕ್ಕೆ. ಸೊ ಇದರಲ್ಲಿ ಇದು ದೀಪದ ಐಟಮ್ಸು. ಇದು ಅನ್ಪ್ಯಾಕ್ ಅಂದರೆ ಉದ್ದ ಇಟ್ಕೊಂಡೋದ್ರೆ ಬೇಡ ಅಂತ ಹೇಳಿ ಬಾಕ್ಸಲ್ಲಿ ಹಾಕ್ಕೊಸ್ಕೊಂಡು ತಗೊಂಡಿದ್ದೀವಿ. ಅದನ್ನು ಸೆಟ್ ಮಾಡ್ತೀನಿ ಅಂದರೆ ಯಾವ ಥರ ಇರುತ್ತೆ ಅಂತ. ಸೆಟ್ ಮಾಡಿ ಇಟ್ಕೊಂಡ್ರೆ ತೊಳಿಬೇಕು ಒಂದ್ಸಲಿ, ಎಲ್ಲ ತೊಳೆದು ಇದಕ್ಕೆ ಎಷ್ಟು ಹೇಳಿದ್ರು ಗೊತ್ತಾ, ಆಲ್ಮೋಸ್ಟ್ ಗಟ್ಟಿ ಇದೆ, ಚೆನ್ನಾಗೇ ಇದೆ. ಬಟ್ ಒಂದೊಂದು ಕಡೆ 2000 ಎಲ್ಲ ಹೇಳಿದ್ರು. ನಮಗೆ ಅಷ್ಟೊಂದು ಬೇಡ, ದೊಡ್ಡದು ಮೀಡಿಯಮ್ ಇಷ್ಟು ಸಾಕು ಅಂತ ಇಷ್ಟು ತಗೊಂಡಿದ್ದೀನಿ. ಸಾಕು ಇಷ್ಟು. ಇದನ್ನೇ ತಗೋಬೋದಾಯ್ತು, ಜರ್ಮನ್ ಸಿಲ್ವರ್. ನೆಕ್ಸ್ಟು ಲೈಕ್ ಒಂದು ಸ್ವಲ್ಪ ಚೆನ್ನಾಗಾಗಿ ಎಲ್ಲ ಬೆಳ್ಳಿ ತಗೊಳ್ತೀವಿ ಅಂತಂದರೆ ಹತ್ರ 1 ಲಕ್ಷ ಬೇಕೆಲ್ಲ. ಲಕ್ಷದ ಮೇಲೆ ಬೇಕು ಈ ರೇಟಿಗೆ, ಅಷ್ಟಿದೆ. ಮುಕ್ಕೋಡ ಒಂದು ತಗೋಬೇಕು, ಎಲ್ಲ ತಗೊಳಕ್ಕಾಗಲ್ಲ. ಒಂದೊಂದೇ ತಗೋಬೇಕು. ಇದು ಬೇಕು ಆಗುತ್ತೆ ಯಾವುದಾದ್ರೂ ಹಬ್ಬಕ್ಕೆ, ದೀಪ ಹಚ್ಚೋದಕ್ಕೆ. ಬಟ್ ಹೊರಗಡೆ ಕೂರ್ಸಕ್ಕೆ ಮಾತ್ರ ದೇವ್ರ ಮನೆ ಅಂದರೆ ನಮ್ಮದು ಇವಾಗ ಇದಕ್ಕೆ ದೇವ್ರ ಮನೆ ಸಪ್ರೇಟಾಗಿಲ್ಲ, ಚಿಕ್ಕ ತಂದಿದ್ದೀವಿ. ಸೊ ಅದಕ್ಕೆ ಆಗೋದಿಲ್ಲ. ಕಾಮಾಕ್ಷ ದೀಪ ಅಂದ್ಕೊಂಡ್ರೆ ಸಾಕು, ಒಂದೊಂದೇ ತಗೊಳ್ಳೋಣ ಅಂತ ಹೇಳಿ ಅದಕ್ಕೆ ಇಷ್ಟು ತಗೊಂಡಿದ್ದೀವಿ. ಇದೆಲ್ಲ ಬಿಸಾಡಬೇಕು. ಮತ್ತು ಇದು ಬ್ರಾಸ್ದು ಲೈಕ್ ದುಡ್ಡು ಏನಾದರೂ ಇಡೋದಕ್ಕೆ ಬೇಕಾಗುತ್ತೆ ಅಂತ. ಇದು ಸ್ವಲ್ಪ ತೊಳಿತೀನಿ, ದೇವ್ರ ಸಾಮಾನೆಲ್ಲ ತೊಳಿತೀನಲ್ಲ ಅವಾಗ ಒಂದ್ಸಲಿ ಹುಣ್ಸೆಹಣ್ಣು ಇದಾಕ್ಬಿಟ್ಟು ಎಲ್ಲ ತೊಳಿತೀನಿ. ಇದು ಅಂದರೆ ಹಿತ್ತಾಳಿದು. ಇದು ನಂಗೆ ಇಷ್ಟ ಆಯಿತು. ಇನ್ನೂ ಇತ್ತು ತಾಮ್ರದಲ್ಲೂ. ಸೊ ಅದೆಲ್ಲ ಕ್ಲೀನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ, ಕಷ್ಟ ಏನಾಗೋದಿಲ್ಲ, ಬಟ್ ಬೇಡ ಇದಿರಲಿ ಅಂತ ಹೇಳಿ ಸದ್ಯಕ್ಕೆ ಇಷ್ಟು ತೊಗೊಂಡಿದ್ದೀವಿ. ಲೈಕ್ ಮುಂದೆ ಹೋಗ್ತಾ ಜಾಸ್ತಿ ಅಂದರೆ ಒಂದೊಂದೇ ತೊಗೊಳೋದಾಗುತ್ತೆ ಅಂತ. ನಾನೊಂದು ಲೈಕ್ ಚೇರ್ ಥರ ತಗೊಳ್ಳೋಣ ಅಂತ ಹೋದೆ, ಅದು ಕೂಡ ಇದು ತಾಮ್ರ, ನೀರು ಅಥವಾ ಏನಾದರೂ ಇಡೋದಕ್ಕೆ ಬೇಕಾಗುತ್ತೆ ಅಂತ. ಇದು ಚಮಚ ಇದಾವೆ, ಬಟ್ ಎಲ್ಲ ಏನು ಮಾಡಿದ್ದೀನಿ ಅಂತಂದರೆ ಎಲ್ಲ ಬಾಕ್ಸಲ್ಲೂ ಖಾಲಿ ಇತ್ತಲ್ಲ, ಅದಕ್ಕೆಲ್ಲದಕ್ಕೂ ಚಮಚ ಇಟ್ಬಿಟ್ಟಿದ್ದೀನಿ, ಖಾರ ಪುಡಿ ಎಲ್ಲದಕ್ಕೂ. ಬಟ್ ನಾವೇನಾದರೂ ತಿನ್ನಬೇಕಾದ್ರೆ, ಏನಾದರೂ ಹಾಲಿಗೆ ಇದೆಲ್ಲ ಮಿಕ್ಸ್ ಮಾಡಬೇಕಾದ್ರೆ ಸಿಗೋದೇ ಇಲ್ಲ ಬೇಗ. ಅದಕ್ಕೋಸ್ಕರ ಇದ್ದಾವೆ ಅವೆಲ್ಲ 4 ಥರ ಚಮಚ ಇದ್ದಾವೆ. ಸೊ ಈ ಥರ ನಾರ್ಮಲ್ ಚಮಚ ಇದ್ದಿಲ್ಲ, ಅದಕ್ಕೋಸ್ಕರ
ಇದ್ರದ್ದು ಇದು ಒಂಥರ ಕೆಂಬರ ಥರ ಇದೆ. ಸೊ ಒಂದು ಡಜನ್ ತಗೊಂಡಿರೋದು 180 ಎಲ್ಲ ಎತ್ತಿಟ್ಕೊಳ್ತೀನಿ. ಎಲ್ಲ ಇಷ್ಟು ತೊಗೊಂಬಂದಿತ್ತು. ಇದು ನಾರ್ಮಲ್ ಬಳೆ, ಇನ್ನೂ ಬಳೆ ತೊಗೊಂಡಿಲ್ಲ. ಬಳೆ ಎಲ್ಲನೂ ಹೋಲ್ಸೇಲ್ ಹೇಳ್ತಾರೆ. ನಮಗೆ ಅಷ್ಟೊಂದು ಬೇಡ, ಒಂದು 2 ಡಜನ್ 3 ಡಜನ್ ಆದರೆ ಸಾಕು. ಬಟ್ ಕಲರ್ ಮಿಕ್ಸ್ ಬಳೆ, ಅದಕ್ಕೋಸ್ಕರ ಇದು ಒಂದು 250. ಇದು ಅಲ್ಲಿ ಚಿಕ್ಕಪೇಟೆಯಲ್ಲಿ ಹೋದ್ರು ಎಲ್ಲ ಹೋಲ್ಸೇಲ್, ಯಾವುದು ಕೂಡ ಕಡಿಮೆ ಕೊಡೋದಿಲ್ಲ. ಇದು ಬಂದು ಜರ್ಮನ್ ಸಿಲ್ವರ್ ಕುಂಕುಮದ ಭರಣಿ ತಂದಿದ್ದೀನಿ. ಈ ಥರ ಕಾಣಿಸುತ್ತೆ. ಮತ್ತೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಜಸ್ಟ್ ಇದನ್ನು ತಂದಿದ್ದೀವಿ. ಇಷ್ಟಕ್ಕೆ ಆಲ್ಮೋಸ್ಟ್ 4,000-5,000 ಆಗೋಯ್ತು. ಇದು 600. ಇವು ಎಲ್ಲ ಸೇರಿ ಒಂದು ಹತ್ರನ ಇದು ಮತ್ತು ಇದು ಎಲ್ಲ ಅವ್ರು ಕಡಿಮೆ ಹಾಕೊಡೋದಿಲ್ಲ ಅಂತಂದರು. ಬಟ್ ಬೇರೆ ಕಡೆ ನೋಡಿದಾಗ ಇದೆಲ್ಲ ಜಾಸ್ತಿ ಇತ್ತು. ಬಟ್ ಗೇಜೂ ಇದೆ, ತೂಕನೂ ಇದೆ, ಲೈಟ್ ವೇಟ್ ಏನಿಲ್ಲ, ಗೇಜು ಇದೆ. ಮತ್ತು ಇದು ಕೂಡ ತುಂಬ ಗಟ್ಟಿ ಇದೆ, ತೆಳು ಇರೋದು ಬರುತ್ತೆ. ಬಟ್ ಅದು ಅಷ್ಟೊಂದು ಬಳಕೆ ಬರಲ್ಲ ಅಂತೇಳಿ ಇದನ್ನು ತೊಗೊಂಡಿದ್ವಿ. ದುಡ್ಡಿಡೋಕ್ಕೆಲ್ಲ ಬೇಕಾಗುತ್ತೆ ಅಂತ. ಇದೊಂದು ಇದು ಮತ್ತು ಇದು ಜರ್ಮನ್ ಸಿಲ್ವರ್ ಕಲ್ಶ, ಚೆನ್ನಾಗಿರಲ್ಲ. ಆ್ಯಂಟಿಕ್ ಬರುತ್ತೆ. ಆ್ಯಂಟಿಕ್ಕು 12 ರೂಪೀಸ್ ಅಂತ ಅಂದರು. ಬಟ್ ಅದು ಪ್ಯೂರ್ ಬೆಳ್ಳಿ ಅಲ್ಲ ಅನ್ಸುತ್ತೆ, ಗೊತ್ತಿಲ್ಲ. ಅದಕ್ಕೋಸ್ಕರ ಇದನ್ನೇ ತೊಗೊಂಡಿದ್ವಿ ಜರ್ಮನ್ ಸಿಲ್ವರಲ್ಲಿ. ಇದು ಮತ್ತು ಈ ಕುಂಕುಮ ಇವೆರಡು ಇದಾವೆ ಕುಂಕುಮದ ಭರಣಿ. ಬಟ್ ಇದು ಹೊಸ್ತಾಗಿರಲಿ ಅಂತ ಯಾರಿಗಾದ್ರೂ ಬಂದರೆ ಕೊಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಇದು ತಗೊಂಡಿದ್ವಿ. ತೋರಿಸ್ತೀನಿ. ಇಷ್ಟೇ ತಗೊಂಡಿದ್ದು. ಇನ್ನು ಹಣ್ಣು ಅವೆಲ್ಲ ತಗೊಬರ್ಬೇಕು. ಹೂವು ಮತ್ತು ಹಣ್ಣು ಇನ್ನು ಆಲ್ಮೋಸ್ಟ್ ಡಿಮಾರ್ಟಲ್ಲಿ ಈ ಮಂತು 12,000ಗೆ ತಗೊಂಡಿದ್ವಿ. ಅಂದರೆ ರೇಷನ್ಸ್ ಎಲ್ಲನ, ಎಣ್ಣೆ ಎಲ್ಲನ. ಜಸ್ಟ್ ಒಂದು ಸ್ವಲ್ಪ ಬೇಸಿಕ್ಕು ತಗೊಬರ್ಬೇಕು ಅಷ್ಟೇ. ಬೇಸಿಕ್ ಅಂತಂದರೆ ಹಣ್ಣಿಗೆ ಇವಾಗೆಲ್ಲ ತುಂಬ ಕಾಸ್ಟ್ಲಿ ಇದೆ. ಅದು ತುಂಬ ರಿಸೆಷನ್ ಇದೆಯಲ್ಲ, ಅದಕ್ಕೆ ಹೆವಿ ಕಾಸ್ಟ್ಲಿ ಆಗುತ್ತೆ. ಡ್ರೈ ಫ್ರೂಟ್ಸು, ಕುಂಬಳಕಾಯಿ ಬೀಜ ಮತ್ತು ಇದನ್ನು ತೊಗೊಂಬಂದಿದ್ವಿ. ನೋಡಬೇಕು, ಇಷ್ಟು ತೊಗೊಂಡಿದ್ದೀನಿ. ಒಂದು 2-3 ಐಟಮ್ಸ್ ನಾನೇ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ತೋರಿಸ್ತೀನಿ ಯಾವುದೇ ತೊಗೊಂಬಂದಿದ್ದೀನಿ ಅಂತ. ಇಷ್ಟಕ್ಕೆ ಇಷ್ಟು. ಮತ್ತು ಬಟ್ಟೆನೂ ಕೂಡ ತೊಗೊಂಬಂದಿದ್ವಿ ಇದರಲ್ಲಿ. ಬಟ್ ನನ್ನ ಹತ್ರ ಸ್ಯಾರಿ ಇದೆ, ಇವಾಗ ತೊಗೊಳೋಕೆ ಹೋಗೋದಿಲ್ಲ ಸದ್ಯಕ್ಕೆ, ಇರೋದೇ ಅಡ್ಜಸ್ಟ್ ಮಾಡ್ತೀನಿ. ಇಷ್ಟಕ್ಕೆ ಆಲ್ಮೋಸ್ಟು ಹತ್ತತ್ರ ಒಂದು 4,000-5,000 ಆಗೋಯ್ತು ಇಷ್ಟಕ್ಕೆ. ಇದು ಎಲ್ಲ ಸಾಮಾನು ಬಂದು 500. ಮತ್ತು ಇದು 130 ಸಮಥಿಂಗ್. ಇದು ಕೂಡ 250-300. ಇದು ಎರಡು ಸೇರಿ 1,500. ಇದು ಮತ್ತು ಇದು ಇಷ್ಟು, ಇದು 2,000 ಆಯಿತು. ಅಲ್ಲಿಗೆ ಇದು 2,100, ಇದು 1,500, ಅಲ್ಲಿಗೆ 3,600 ಆಯಿತು. ಸರಿ, ಇದು ಸೇರಿ ಇವೆಲ್ಲ ಸೇರಿ 2,100, 3,500 ಆಯಿತು. ಮತ್ತು ಇದು 500, ಅಲ್ಲಿಗೆ 4,000 ಆಯಿತು. ಇದು 450, ಇದು ಸೇರಿ ಸಾಮಾನೆಲ್ಲನ ದೇವ್ರದ್ದು 495 ಆಯಿತು. ನನಗಿನ್ನೂ ನೆನಪಿದೆ. ಇದು 100, ಇದು ಎಲ್ಲ ಸೇರಿ ಒಂದು 90, ಆಲ್ಮೋಸ್ಟ್ 4,700-800 ಮುಗ್ದೋಯ್ತು ಇಷ್ಟಕ್ಕೆ. ಮತ್ತು ಇದು 5,250. ಇದು ಇನ್ನೂ ಬಳೆ ತಗೊಂಬಂದಿಲ್ಲ, ಬಳೆ ಎಲ್ಲ ಸೇರಿ ಆಗೋಗುತ್ತೆ. ಬಳೆ ತಗೊಬರ್ಬೇಕು, ಹಸಿರು ಬಳೆ. ನೋಡಿ, ಇಷ್ಟು ತಗೊಬಂದಿರೋದು.
ಇದು ನೋಡಿ ಡಿಸೈನ್ ಈ ಥರ ಇದೆ, ಜರ್ಮನ್ ಸಿಲ್ವರ್. ತುಂಬ ತರಿಸಿದ್ದೀನಿ, ಅಂದರೆ ಮೀನ್ಸ್ ಡಿಮಾರ್ಟಿಗೆಲ್ಲ ಹೋಗಿರೋದು ವೀಡಿಯೋ ಮಾಡಿಲ್ಲ. ಅದು ಆಲ್ಮೋಸ್ಟು ಅದು ಎಷ್ಟಾಯಿತು ಗೊತ್ತಾ, ಅದು 12,000 ಆಯಿತು ಈ ಮಂತು. ರೇಷನ್ಸು ಅದೆಲ್ಲ, ಅಂದರೆ ರೇಷನ್ಸು ಮತ್ತು ಶೂಸ್ ತೊಗೊಂಡ್ವಿ. ಶೂಸು ಬಟ್ಟೆದು ಬಂದು 6,000 ಆಯಿತು. ಅಂದರೆ 2 ಜೊತೆ, ನಂದು ಒಂದು ಶಾರ್ಟ್ಸ್ ತೊಗೊಂಡೆ ಮನೇಲಿ ಹಾಕ್ಕೊಳ್ಳೋಕ್ಕೆ ಅಂತ, 1-2 ಟಾಪ್ಸು ಎಲ್ಲ. ಸೊ ಆಯಿತು ಈ ಮಂತು. ಮತ್ತು ರೇಷನ್ಸು ಚಿಕ್ಕು ತೊಗೊಬಂದಿವಿ, 10 kgದು. ನಾರ್ಮಲ್ಲು ಸ್ನ್ಯಾಕ್ಸ್ ಏನೂ ತೊಗೊಬಂದಿಲ್ಲ, ಮೀನ್ಸು ಕಾಳುಗಳು ಅದು ತೊಗೊಂಬಂದಿದ್ವಿ. ಮತ್ತು ಹೋದ್ಸಲಿ ಹೋದಾಗ ಡಿಮಾರ್ಟ್ ಇಸ್ ಬೆಟರ್ ಅನಿಸುತ್ತೆ, ಅಂದರೆ ಕಂಪೇರ್ ಮಾಡ್ಕೊಂಡ್ರೆ ಬೆಟರ್ ಅಂತಂದರೆ ಕಂಪೇರ್ ಮಾಡ್ಕೊಂಡ್ರೆ ಎಲ್ಲ ಅದು ಪರವಾಗಿಲ್ಲ. ಅಲ್ಲೂ ಕೂಡ ಇತ್ತು, ಬ್ರಾಸ್ದಿತ್ತು, ಸೊ ಕಂಚು ಅಲ್ಲೂ ಇತ್ತು. ಬಟ್ಟು ಇನ್ನು ನನಗಿನ್ನೂ ಏನು ಬೇಕು ಅಂತಂದರೆ ಈ ಏನಪ್ಪ ಸಾಂಬ್ರಾಣಿ ಹಾಕ್ತಾರಲ್ಲ ಅದೊಂದು ಬೇಕು. ಮತ್ತು ಚಿಕ್ಕದೇ ಇರೋದು, ಬಟ್ ಯಾವ್ದಾದ್ರು ಪೂಜೆ ಮಾಡಬೇಕಾದ್ರೆ ಹೊರಗಡೆ ತೆಗ್ದಾಗ ಒಂದು ಬೇಕಾಗುತ್ತೆ. ಇದು ಸದ್ಯಕ್ಕೆ ನಾವಿರೋದು ಈಗ ಸ್ವಲ್ಪ ಇದೆಲ್ಲ ಎತ್ತಿಟ್ಬಿಡ್ತೀನಿ ಸಪ್ರೇಟಾಗಿ, ಪೂಜೆ ಎಲ್ಲ ಆದಮೇಲೆ. ಕಲಶ ಒಂದು ಇಡ್ತೀನಿ ಅಷ್ಟೇ, ಇದೊಂದು ಅಲ್ಲಿ ಹಿಡಿಯುತ್ತೆ. ಇದೊಂದು ಇಟ್ಬಿಟ್ರೆ ಕೆಲವೊಂದು ದೇವ್ರ ಐಟಮ್ಸು ಕೂಡ ತೆಗಿತೀನಿ. ಯಾಕಂತಂದರೆ ಒಂದು ಲಕ್ಷ್ಮಿ ಭಿನ್ನ ಆಗಿದೆ, ಅಂದರೆ ಮೀನ್ಸ್ ಭಿನ್ನ ಆಗಿರೋದನ್ನ ಪೂಜೆ ಮಾಡಬಾರ್ದು ಅಂತಾರಲ್ಲ, ಅದನ್ನೆಲ್ಲ ತೆಗೆದು ಬಿಡ್ತೀನಿ. ನನಗೆ ಒಂದು ಕೃಷ್ಣನು ಕೂಡ ಒಂಥರ ಕಲರ್ ಶೇಡ್ ಆಗಿದೆ, ಅದನ್ನು ಲೈಕ್ ಡೆಕೋರ್ ಪೀಸ್ ಆಗಿಟ್ಟು ಹೊರಗಡೆ ಇಷ್ಟು ನೋಡಿ, ಡೆಕೋರ್ ಪೀಸ್ ಆಗಿಟ್ಟು ಲೈಕ್ ಬಾಲಕೃಷ್ಣ ಇಡೋಣ ಅಂತ. ಅದನ್ನು ನೋಡೋಣ ಬಂದಮೇಲೆಲ್ಲ ತೋರಿಸ್ತೀನಿ. ಸೊ ಒಂದು ಸ್ವಲ್ಪ ದೇವ್ರ ಐಟಮ್ಸ್ ಎಲ್ಲ ಒಂದು ಸ್ವಲ್ಪ ಚೇಂಜಸ್ ಮಾಡಬೇಕು. ಇದು ಕುಂಕುಮದ ಭರಣಿ ಇದ್ದಾವೆ ಈಗ, ಸೊ ಈ ಹಬ್ಬಕ್ಕೆ ಅಂತ ತೊಗೊಂಡಿರೋದು. ಡಿಸೈನ್ದು ಇತ್ತು, ನಾರ್ಮಲ್ದು ಇತ್ತು. ಇದು ಲಿಂಕ್ ಬೇಕಾದರೆ ಆನ್ಲೈನಲ್ಲಿ ಇದೆ, ಬಟ್ ಇದು 1500ಗೆ 1500 ಆಲ್ಮೋಸ್ಟ್ ಇದು 1500 ಆಯಿತು ಎಲ್ಲರಿಂದ. ಬಟ್ ಇದೊಂದೇನ ಅಮೆಝಾನಲ್ಲಿ 2600 ಇದೆ, ಆಲ್ಮೋಸ್ಟ್ 1000 ಡಿಫ್ರೆನ್ಸ್ ಬರುತ್ತೆ. ಜರ್ಮನ್ ಸಿಲ್ವರ್ ಸೇಮ್. ನೋಡಿ ಇಷ್ಟು ತೊಗೊಂಡಿದ್ದೀನಿ. ನನಗೆ ಗೊತ್ತಿಲ್ಲ, ಬಟ್ ನಾನು ಯೂಟ್ಯೂಬ್ ನೋಡ್ಕೊಂಡು ಕೆಲವೊಂದು ಏನೇನು ಆಗಬೇಕು ಅಂತ ಹೇಳಿ. ಸ್ಯಾರಿ ಒಂದಿದೆ, ಅದನ್ನು ತೋರಿಸ್ತೀನಿ, ಇಲ್ಲೇ ಇದೆ ಅನಿಸುತ್ತೆ. ಅದನ್ನೇ ಇಡ್ತೀನಿ ಆಲ್ಮೋಸ್ಟ್. ಅದು ಕೂಡ ಹುಟ್ಟಿಲ್ಲ, ನನ್ನ ಸ್ಯಾರಿ ಹುಟ್ಟಿಲ್ಲ, ಅದು ಲೈಕ್ ಮೈ ಮೇಲೂ ಕೂಡ ಹಾಕ್ಕೊಂಡಿಲ್ಲ, ಜಸ್ಟ್ ನೋಡಿರೋದಷ್ಟೇ. ಅದನ್ನೇ ಒಂದು ಇಡೋಣ ಅಂತ ನೋಡಿ ಇಷ್ಟು ತೊಗೊಂಬಂದಿದ್ದೀನಿ.